नमस्कार, डेली व्यू मराठी बुलेटिन मध्ये आपल्या सर्वांचे स्वागत। चुकीचं असेल तर आम्हाला काम असते जो गाड़ी है उनको एकदम करना है और इनका एफआईआर करना है। दो ये डिमांड है अभी। NH4A ಟೋಲ್ ನಾಕ ಗಣೇಬೈಲ ನಾವು ಇವತ್ತಿನ ದಿವಸ ಇಲ್ಲಿ ಸ್ಟ್ರೈಕ್ ಮಾಡಿದ್ದೇವೆ। ಕಾರಣ ಅಂದ್ರೆ ಈ ರಸ್ತೆಯಲ್ಲಿ ಯಾರ್ದ ಫಾರ್ಮರ್ಸ್ ಅವ್ರದ್ದು ಯಾರ್ದ ಫಲ ಹೋಗಿದೆ ಅವ್ರಿಗೆ ಕೆಲವೊಬ್ಬರಿಗೆ ಸಿಕ್ಕಿಲ್ಲ। ಒಂದು 7-8 ತಿಂಗಳ ಹಿಂದಗಡೆ DC ಸಾಹೇಬರು ಇಲ್ಲಿ ಬಂದು ಪ್ರಾಮಿಸ್ ಕೊಟ್ಟು ಹೋಗಿದ್ದಾರೆ ಇಲ್ಲಿ ಅಂದರೆ ಯಾರ್ಯಾರಿಗೆ ಇದು ಫಾರ್ಮರ್ಸ್ಗೆ ಏನು ನಾವು ಅವಾರ್ಡ್ ಮಾಡ್ತೇವೆ ಅಂತ ಕೊಡಲಿ ಇನ್ನೂ ಮಟ್ಟ ಏನು ಅದು ಮುಂದೆ ಸ್ಟೆಪ್ಸ್ ಅವರು ತಗೊಂಡಿಲ್ಲ। ಅದು ಎಲ್ಲರಿಗೆ ಫಾರ್ಮರ್ಸ್ಗೆ ಯಾರ್ಯಾರ್ದು ಫಲ ಹೋಗಿದೆ ಅವ್ರಿಗೆ ಎಲ್ಲರಿಗೆ ಪೇಮೆಂಟ್ ಸಿಗಬೇಕು ಅಂತ ಅದೊಂದು ರಿಕ್ವೆಸ್ಟ್ ಇತ್ತು। ಆಮೇಲೆ ಎರಡನೇ ಅಂದರೆ MLA ಹೆಸರು ಮ್ಯಾಗ ಎಕ್ಸೆಪ್ಟೆಡ್ ವೆಹಿಕಲ್ಸ್ 1-2 MLA ಅವರು ಫ್ರೀ ಹೋಗ್ಬೋದು ಇಲ್ಲಿ ಅವರ ಹೆಸರು ಮ್ಯಾಗ ಕಡಿಮೆ ಒಂದು 8-10 ವೆಹಿಕಲ್ಸ್ ಅವರು ಫ್ರೀಯಲ್ಲಿ ಇಲ್ಲಿ ಅವರು ಟೋಲ್ ತುಂಬುವುದಿಲ್ಲ, ಕಂಟಿನ್ಯೂ ಇಲ್ಲಿಂದ ಅವರು ಅಡ್ಡಾಡ್ತಾರೆ ಅಂಥ ಎಕ್ಸೆಪ್ಟೆಡ್ ವೆಹಿಕಲ್ಸ್ ಯಾವ್ಯಾವ ಇದ್ದೇವೆ ಅದ್ರ ಮ್ಯಾಗ ಯಾವ್ಯಾವ ಎಕ್ಸ್ಟ್ರಾ ವೆಹಿಕಲ್ಸ್ ಇದಾವೆ ಅವ್ರ ಮ್ಯಾಗ ಕೇಸ್ ಆಗಬೇಕು। ಯಾಕಂದ್ರೆ ನಾವು ಇಲ್ಲಿ ಬಾಜುಕು ಇಲ್ಲಿ PH ಇದೆ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರ್ ಇದೆ। ನಮ್ಮ ಗಾಡಿಯಾಗ ಯಾವಾಗಲೂ ನಾವು ಪೇಷಂಟ್ಸ್ಗೆ ಹಾಕೊಂಡು ಬರ್ತೇವೆ ಇಲ್ಲಿ ತೋರಿಸ್ಲಿಕ್ಕೆ, ಆವಾಗ ಇವರು ನಮ್ಗೆ ಬಿಡೋದಿಲ್ಲ, ನಮ್ಮ ಸಾಮಾನ್ಯ ಜನರಿಗೆ ಯಾರಿಗೆ ಬಿಡಂಗಿಲ್ಲ। ಮಾತ್ರ MLA ಯಾರು ಅವ್ರದ್ದು ಪರೀಕ್ಷೆದವರು ಯಾರು ಗಾಡಿ ಬಂತಂದ್ರು ಅವ್ರಿಗೆ ಬಿಡ್ತಾರೆ। ಅಂದರೆ ಸಾಮಾನ್ಯ ಜನರ ಮ್ಯಾಗ ಇದು ಅನ್ಯಾಯ ಇದೆ। ಅದು ಬೆಳಕ ಮತ್ತೊಂದು ಅಂದ್ರೆ ಇಲ್ಲಿ ಸರ್ಕಲ್ನಲ್ಲಿ ಒಂದು 8-10 ಹಳ್ಳಿ ಇದ್ದಾವೆ 5 ಕಿಲೋಮೀಟರ್ಸ್ ರೇಡಿಯಸ್ನಲ್ಲಿ, ಅವರಿಗೆ ಎಲ್ಲರಿಗೆ ಟೋಲ್ ಫ್ರೀ ಆಗಬೇಕು, ಅದು ಒಂದು ರಿಕ್ವೆಸ್ಟ್ ನಾವು ಇಲ್ಲಿ ಮಾಡಿದ್ದೇವೆ। ಆ ಪ್ರಕಾರ ಅವರು ಎಲ್ಲ ಈಗ ಕ್ರಮ ತಗೋತೇವೆ ಅಂತ ಹೇಳಿದ್ದಾರೆ। ಆದ ನಂತರ ನಾವು ಇಲ್ಲಿ ಸ್ಟ್ರೈಕ್ ಸ್ಟಾಪ್ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ। ಸ್ಟ್ರೈಕ್ ಮಾಡಿದಾಗ ಯಾರು ಬಂದ್ರಿ? ಈಗ ಸ್ಟ್ರೈಕ್ ಮಾಡೋದಕ್ಕೆ ಇವರು CPI ಸಾಹೇಬ್ರ PI ಖಾನಾಪುರ ಇವರು ಬಂದಿದ್ದಾರೆ। ಆಮೇಲೆ ಅವರು ಇಲ್ಲಿ NH4 ಅಥಾರಿಟಿದವ್ರಿಗೆ ಮಾತಾಡಿದ್ದಾರೆ, ಇವರು ನಮ್ಮ DC ಸಾಹೇಬ್ರಿಗೂ ಅವರು ಮ್ಯಾನೇಜರ್ ಅವರು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ। ಅವರು ಏನು ಕ್ರಮ ತಗೋತಾರೆ ಈಗ ನೋಡ್ತೇವೆ। ನನ್ನ ಹೆಸರು ಪ್ರಸಾದ್ ಪಟೇಲ್ ಅಂತ, ನಾನು ಗ್ರಾಮ ಪಂಚಾಯತ್ ಸದಸ್ಯ ಗರ್ಲಮುಂಜಿ ಇವರು, ಮತ್ತು ಇವರು ನಮ್ಮ ಎಲ್ಲರೂ ಕಾರ್ಯಕರ್ತರು। ಮತ್ತು ನಮ್ಮ ಗಾಡಿಯಾಗ ಪೇಷಂಟ್ ಹಾಕೊಂಡು ಬಂದರು ಇಲ್ಲಿ ನಮ್ಮದು ಗಾಡಿ ಬಿಡೋದಿಲ್ಲ ಅವರು, ನಾವು ರೊಕ್ಕ ಸಿಗಬೇಕಲ್ಲಿ।